ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ. ಎಲ್ಲರಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಬೇಕೇ ಬೇಕು. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇದ್ದರೆ ಸುಖ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಉದಾಹರಣೆಗೆ, ಎಷ್ಟೇ ಕಷ್ಟಪಟ್ಟು ದುಡಿದರೂ 1 ರೂಪಾಯಿ ಹಣವನ್ನು ಉಳಿಸಲು ಸಾಧ್ಯವಾಗಲ್ಲ. ಯಾವುದಾದರೂ ರೂಪದಲ್ಲಿ ಒಂದರ ಮೇಲೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಲೇ ಇರ್ತವೆ. ಅದು ಆರ್ಥಿಕ ಸಮಸ್ಯೆಗಳೇ ಹೆಚ್ಚು. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಸಾಲದ ಬಾಧೆ ಎಂಬ ಋಣವೂ ನಮ್ಮನ್ನು ಕಾಡ್ತಾ ಇರುತ್ತೆ. ಹೀಗೆ ಮಾಡಿದಂಥ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಆ ಸಾಲವನ್ನು ತೀರಿಸಲು ಮತ್ತೊಂದು ಸಾಲ, ಹೀಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಾಲದ ಬಾಧೆಯಿಂದ ಒದ್ದಾಡುವಂತಾಗುತ್ತೆ. ಇಂತಹ ಸಾಲದ ಬಾಧೆಯಲ್ಲಿ ಇರುವಂಥವರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸರಳವಾದಂಥ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಈ ಎಲ್ಲ ಸಮಸ್ಯೆಗಳಿಗೆ ಸರಳವಾದಂಥ ಪರಿಹಾರ 48 ದಿನ ಮಾಡುವಂಥ ಲಕ್ಷ್ಮೀ ದೇವಿಯ ವ್ರತ ಪೂಜೆಯ ಬಗ್ಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಈ ಲಕ್ಷ್ಮೀ ದೇವಿಯ ವ್ರತವನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲವನ್ನು ಪಡಿಬೋದು. ಇಲ್ಲ ನಮಗೆ ಅನುಕೂಲ ಆಗೋದಿಲ್ಲ ಅಂತ ಅಷ್ಟು ಹೊತ್ತಿಗೆ ಎದ್ದು ಮಾಡಲಿಕ್ಕೆ ಅನ್ನೋರು ಬೆಳಗ್ಗೆ 12 ಗಂಟೆ ಒಳಗೆ ಮಾಡಿದ್ರೂ ತುಂಬ ಒಳ್ಳೆಯದು. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ನಾವು ಒಂದು ಶುಭ ದಿನವನ್ನು ನೋಡಿ ಪ್ರಾರಂಭ ಮಾಡೋದು ನಮ್ಮ ಒಂದು ಅಭ್ಯಾಸವಾಗಿರುತ್ತೆ. ಅದೇ ರೀತಿ ಈ ಪೂಜೆಯನ್ನು ಮಾಡುವಂಥವರು ಒಂದು ಶುಭ ದಿನದಿಂದ, ನಿಮಗೆ ಅನುಕೂಲವಾದ ದಿನದಿಂದ ಪ್ರಾರಂಭ ಮಾಡ್ಬೋದು. ಅವತ್ತಿನ ದಿನ ತಲೆಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕುಲದೇವರ ಆಶೀರ್ವಾದ ಪಡೆದು, ಜೊತೆಗೆ ಗಣೇಶನಿಗೆ ಸಂಕಲ್ಪ ಮಾಡಿಕೊಂಡು ಗಣೇಶನಿಗೆ ಪ್ರಿಯವಾದ ಕೊಬ್ಬರಿ ಬೆಲ್ಲವನ್ನು ಅರ್ಪಿಸಿ ಗಣೇಶನ ಆಶೀರ್ವಾದ ಪಡೆದು ನಂತರ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಈ ಪೂಜೆಯನ್ನು ಮಾಡಲು ಬೇಕಾದಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ಮೊದಲೇ ಸಿದ್ಧತೆ ಮಾಡಿಕೊಂಡು ಪೂಜೆ ಕೂತ್ಕೊಳ್ಳೋದು ಒಳ್ಳೆಯದು. ನಾವು ಮಾಡಿದಂಥ ಸಾಲವನ್ನು ತೀರಿಸಬೇಕು, ಲಕ್ಷ್ಮಿಯ ಅನುಗ್ರಹ ಬೇಕು ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಮತ್ತು ನಂಬಿಕೆ ಅನ್ನೋದು ಮುಖ್ಯ. ಹಾಗಂತ ನಾವು ಸಾಲ ತೀರಿಸಬೇಕು, ನಾವು ಪೂಜೆ ಮಾಡಿದ್ರೆ ಸಾಲ ತೀರುತ್ತೆ ಅಂತಲ್ಲ. ನಾವು ದುಡಿದಂಥ ಹಣದಲ್ಲಿ ಉಳಿತಾಯ ಆಗಬೇಕು. ನಾವು ಮಾಡಿದಂಥ ಸಾಲವನ್ನು 1 ರೂಪಾಯಿ ಆಗಲಿ ಅದು ತೀರಿಸಬೇಕು, ಅದಕ್ಕೆ ಉಳಿತಾಯ ಆಗಬೇಕು ಅಂತಂದರೆ ದೇವರ ಒಂದು ಆಶೀರ್ವಾದ ಬೇಕೇ ಬೇಕು. ಆದ್ದರಿಂದ ಯಾರೆಲ್ಲ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಲದ ಬಾಧೆಯಿಂದ ನೊಂದಿದ್ದೀರೋ ಅಂಥವ್ರು ಈ ಪೂಜೆಯನ್ನು ಮಾಡಿ ನಿಮಗೆ ಖಂಡಿತವಾಗಲಿ ದೇವರು ಒಂದು ಪರಿಹಾರವನ್ನು ಸೂಚಿಸ್ತಾನೆ. ಈ ಪೂಜೆಯನ್ನು ನಾವು ಸರಳವಾಗಿ ಹೇಗೆ ಮಾಡೋದು ಅಂತಂದರೆ, ಪ್ರತಿನಿತ್ಯ ನಾವು ಪೂಜೆ ಮಾಡುವಂಥ ಜಾಗವನ್ನು ಶುದ್ಧ ಮಾಡಿ, ಲಕ್ಷ್ಮಿ ಫೋಟೋವನ್ನು ಸ್ವಚ್ಛ ಮಾಡಿ, ಲಕ್ಷ್ಮಿಗೆ ಅರಿಶಿನ ಕುಂಕುಮ ಗಂಧವನ್ನು ಅರ್ಪಿಸಿ, ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಸಂಕಲ್ಪವನ್ನು ಮಾಡ್ಕೋಬೇಕು. ನಾವು ಮೊದಲನೇ ದಿನ ಮಾಡುವಂಥ ಪೂಜೆ ದಿನ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಪ್ರತಿದಿನ ಏನು ಸಂಕಲ್ಪ ಇರೋದಿಲ್ಲ. ಸಂಕಲ್ಪ ಮಾಡಿಕೊಂಡು ದೇವಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಲೇಬೇಕು. ಅಥವಾ ನಿಮಗೆ ಅಷ್ಟೋತ್ತರ ಹೇಳೋಕ್ಕೆ ಬರಲ್ಲ ಅಂದರೆ ಕೇಳಿಬಿಟ್ಟು ಅಕ್ಷತೆಯನ್ನು ದೇವರಿಗೆ ಅರ್ಪಿಸಿದ್ರೂ ನಿಮಗೆ ಫಲ ಸಿಗುತ್ತೆ. ಅದೇ ರೀತಿ ನೈವೇದ್ಯಕ್ಕೆ ಹಾಲು ಸಕ್ಕರೆ ಅರ್ಪಿಸಿದರೂ ದೇವಿ ತೃಪ್ತಿ ಆಗ್ತಾಳೆ. ಜೊತೆಗೆ ಈ ವ್ರತ ಮಾಡೋದ್ರ ಜೊತೆಗೆ ಪ್ರತಿ ಶುಕ್ರವಾರ ಅಂದರೆ 11 ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೂ ಸಿಗುತ್ತೆ. ಅಂದರೆ 11 ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ 5 ಬೆಟ್ಟದ ನೆಲ್ಲಿಕಾಯಿಯ ತುಪ್ಪದ ದೀಪ ಆರತಿ ಮಾಡಿ, ಜೊತೆಗೆ ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡಿದಂಥ ಒಂದು ನೈವೇದ್ಯವನ್ನು ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರ ಸಹಿತ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಶುಭ ಫಲವನ್ನು ಪಡಿಬೋದು. ಆದಷ್ಟು ಬೇಗ ನಿಮ್ಮ ಆರ್ಥಿಕ ಹಣಕಾಸಿನ ಎಲ್ಲ ತೊಂದರೆಗಳು ಮತ್ತು ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ಯಾವುದಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನು ದೇವಿ ತೋರಿಸ್ತಾಳೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.